ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ಸಿಂಪಲ್ ಆದ 2 ಸ್ನ್ಯಾಕ್ಸೊಂದಿಗೆ ಬಂದಿದ್ದೀನಿ. ಈವ್ನಿಂಗ್ ಟೈಮಲ್ಲಿ ನಿಮ್ಮ ಮಕ್ಕಳಿಗೆ ಮನೆಗೆ ಬರುವಾಗ ಇದನ್ನು ಖಂಡಿತವಾಗ್ಲೂ ಮಾಡಿಕೊಡಿ. ಯಾಕೆಂದರೆ ನಿಮಗೂ ಇದು ತುಂಬ ಸಿಂಪಲ್ ಇದೆ ಹಾಗೂ ಟೇಸ್ಟಿ ಕೂಡ ಆಗಿರುತ್ತೆ. ಹೊರಗಡೆ ತಿನ್ನೋದಕ್ಕಿಂತಲೂ ಮನೆಯಲ್ಲಿ ನಾವು ಈ ರೀತಿ ಎಲ್ಲ ಮಾಡಿ ತಿಂದರೆ ಹೆಲ್ದಿ ಕೂಡ ಆಗಿರುತ್ತಲ್ವಾ? ಓಕೆ, ಇವಾಗ ಇಲ್ಲಿ ಬೇಯಿಸಿದ 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪನೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ತುಂಬ ಜನ ಇದ್ದೀರಾ ಆದರೆ ತುಂಬ ಮಾಡಿ ನೀವು. ಓಕೆ, ಇದಕ್ಕೆ ಸ್ವಲ್ಪ ನಾನು ಪಿಜ್ಜಾ ಸಿಸ್ಲರ್ ಹಾಕ್ತಾ ಇದ್ದೀನಿ. ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಸ್ವಲ್ಪ ಚಿಲ್ಲಿ ಪೌಡರ್, ಜೀರಾ ಪೌಡರ್ ಹಾಗೂ ಗರಂ ಮಸಾಲ ಪೌಡರು ಬೇಕಿದ್ದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಹಾಗೂ ಅದರಿಂದಲೇ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ. ಸಿಂಪಲ್ ಮಸಾಲ ನೋಡಿದ್ರಲ್ಲ, ಇಷ್ಟೇ ಹಾಕಲಿಕ್ಕೆ, ಇದಕ್ಕೆ ಬೇರೆ ಏನೂ ಬೇಡ. ಇವಾಗ 2 ಚಮಚದಷ್ಟು ಮೈದಾ ಹುಡಿ ಹಾಗೂ ಅದಕ್ಕೆ 1 ಮೊಟ್ಟೆನೂ ಹಾಕಿದ್ದೀನಿ. ಮೊಟ್ಟೆ ತಿನ್ನದವರು ಸ್ಕಿಪ್ ಮಾಡ್ಬೋದು, ಮೊಟ್ಟೆ ಹಾಕಲೇಬೇಕಂತ ಇಲ್ಲ. ಸ್ವಲ್ಪನೇ ನೀರನ್ನು ಹಾಕಿ ಈ ರೀತಿ ಬ್ಯಾಟರ್ ರೀತಿ ಮಾಡಿಟ್ಟಿದ್ದೀನಿ. ಇವಾಗ ನಾವು ಮಿಕ್ಸ್ಚರ್ ರೆಡಿ ಮಾಡಿದ್ವಿ ನೋಡಿ, ಅದನ್ನೊಂದು ಬ್ರೆಡ್ಡಿಗೆ ತಗೊಂಡು ಈ ರೀತಿ ಅಪ್ಲೈ ಮಾಡಿ. ಇಲ್ಲಿ ಇವಾಗ ನೋಡ್ಬೋದು, ನಾವು ಮಾಡಿದ ಆಲೂ ಮಿಕ್ಸ್ಚರ್ ಉಂಟು ನೋಡಿ, ಅದು ಎಷ್ಟು ಡ್ರೈ ಆಗಿದೆ ಅಂತೇಳಿ ಈ ರೀತಿ ಬರಬೇಕು. ತುಂಬ ನೀರು ರೀತಿ ಇರಬಾರ್ದು. ಇವಾಗ ನಿಮಗೆ ಎಷ್ಟು ಬ್ರೆಡ್ ಬೇಕು ನೋಡಿ, ಅಷ್ಟು ಬ್ರೆಡ್ಡಿಗೆ ನೀವು ಇದನ್ನು ಈ ರೀತಿ ಹಾಕಿ. ಎಲ್ಲದಕ್ಕೂ ಹಾಕಿ ಆದಮೇಲೆ ಇವಾಗ ನೀವು ಇದನ್ನು ಕಟ್ ಮಾಡಿ ನೋಡಿ. ಹೀಗೆ ನಿಮಗೆ ಯಾವ ಶೇಪ್ ಬೇಕು ನೀವು ಕಟ್ ಮಾಡ್ಬೋದು. ಓಕೆ, ಎಲ್ಲವನ್ನು ಕಟ್ ಮಾಡೋಣ ಫಸ್ಟಿಗೆ. ಇವಾಗ ಇಲ್ಲಿ ಕಟ್ ಮಾಡಿ ಆದಮೇಲೆ ನಾವು ಬ್ಯಾಟರ್ ತೊಗೊಂಡಿದ್ವಿ ನೋಡಿ, ಆ ಬ್ಯಾಟ್ರಲ್ಲಿ ಇದನ್ನು ಈ ರೀತಿ ಡಿಪ್ ಮಾಡಿ, ಈ ರೀತಿ ಮುಳುಗಿಸಿ. ಆಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಇದನ್ನು ಈ ರೀತಿ ತಿರುಗಿಸಿ ನೋಡಿ. ಹೀಗೆ ಬ್ರೆಡ್ ಕ್ರಮ್ಸು, ಬ್ರೆಡ್ಡನ್ನು ಜಸ್ಟ್ ನಿಮ್ಮ ಹತ್ರ ಇಲ್ಲದಿದ್ದರೆ ಮಿಕ್ಸಿ ಜಾರಿಗೆ ಹಾಕಿ ಗುರ್ರಂತ ಸ್ವಲ್ಪ ತಿರುಗಿಸಿದರೆ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ. ಅದೇ ರೀತಿ ಎಲ್ಲವನ್ನು ಕೂಡ ಮಾಡೋಣ. ಜಸ್ಟ್ ಇದನ್ನು ಹಾಕಿ ಬ್ರೆಡ್ ಕ್ರಮ್ಸಿಗೆ ಮುಳುಗಿಸಿ ಈ ರೀತಿ ಎಲ್ಲವನ್ನು ಇಟ್ಟುಬಿಡೋಣ. ಇದನ್ನು ಈ ರೀತಿ ಮಾಡಿ ಇಟ್ಟು ನೀವು ಫ್ರಿಜ್ಜಲ್ಲಿ ಬೇಕಿದ್ದರೂ ಹಾಕ್ಬೋದು, ಜಿಪ್ ಲಾಕ್ ಬ್ಯಾಗಲ್ಲಿ ಹಾಕಿ. ಅಥವಾ ಮಕ್ಕಳು ಬರುವ ಟೈಮಲ್ಲಿ ಅಥವಾ ಯಾರಾದರೂ ನಿಮ್ಮ ಹಸ್ಬೆಂಡ್ ಬರುವ ಟೈಮಲ್ಲಿ ನೀವು ಫ್ರೈ ಮಾಡೋದಾದರೂ ಮಾಡಿ ನೀವು ಈ ರೀತಿ ಇಡ್ಬೋದು. ಆಮೇಲೆ ಬರುವ ಟೈಮಿಗೆ ನೀವು ಕರೆಕ್ಟಾಗಿ ಗರಂ ಫ್ರೈ ಮಾಡಿ ಕೊಡ್ಬೋದು. ಇವಾಗ ಎಣ್ಣೆ ಬಿಸಿಯಾಗಿದೆ, ಎಣ್ಣೆಯಲ್ಲೇ ಒಂದೊಂದಾಗಿ ಬಿಡೋಣ. 2 ಸೈಡ್ ಕೂಡ ಚೆನ್ನಾಗಿ ಖಡಕ್ ಆಗುವವರೆಗೂ ಇದನ್ನು ಫ್ರೈ ಮಾಡೋಣ. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕಿದು ನೋಡಿ. ಒಳ್ಳೆ ರೀತಿದು ಫ್ರೈ ಆಗ್ತಾ ಉಂಟು. ಇವಾಗ ತುಂಬ ಸಿಂಪಲ್ ಇದೆ, ನೋಡಿದ್ರಲ್ಲ ಎಷ್ಟು ಈಸಿ ಉಂಟು. ಆಲೂಗೆಡ್ಡೆಯನ್ನು ಬೇಯಿಸಿ ಜಸ್ಟ್ ನೀವು ಇದನ್ನು ಈ ರೀತಿ ಮಾಡಿದರೆ ಆಯಿತು ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ತಿಂದಮೇಲೆ ನಿಮಗೆ ಗೊತ್ತಾಗೋದು ಇದರ ಟೇಸ್ಟ್. ಅಷ್ಟರವರೆಗೂ ಯಾವುದೇ ರೀತಿಯಲ್ಲಿ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ತಿಂದು ಆದಮೇಲೆ ಚೆನ್ನಾಗಿತ್ತಾ ಇಲ್ವಾ ಅಂತೇಳಿ ಕಮೆಂಟ್ ಮಾಡಿ. ಓಕೆ, ಎಲ್ಲವನ್ನು ಇದೇ ರೀತಿ ಇವಾಗ ಫ್ರೈ ಮಾಡಿ ನಾವು ತೆಗೆಯೋಣ. ಓಕೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಒಳ್ಳೆ ರೀತಿ ಬರುತ್ತೆ. ಇದು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ, ಒಳಗಡೆ ಟೇಸ್ಟಿಯಾಗಿ ಆ ಮಸಾಲದೊಂದಿಗೆ ಸೂಪರ್ ಆಗುತ್ತೆ. ಇದು ನೀವು ಸಾಸ್ ಎಲ್ಲ ಬೇಕಂತಲೇ ಇಲ್ಲ ಇದಕ್ಕೆ. ನೋಡ್ತಾ ಇದ್ದೀರಲ್ಲ, ಕ್ರಿಸ್ಪಿಯಾಗಿ ಬಂದಿದೆ. ಕಟ್ ಮಾಡಿ ಕೂಡ ನೋಡೋಣ ಎಷ್ಟು ಚೆನ್ನಾಗಿರುತ್ತೆ ಒಳಗಡೆ ನೋಡಿ. ಆಯ್ಲಿ ಆಗಿರಲ್ಲ, ಏನು ಕೂಡ ಆಗಿರಲ್ಲ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ. ಇವಾಗ ಇನ್ನೊಂದು ನಾನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಅದು ಕೂಡ ತುಂಬ ಸಿಂಪಲ್ ಇದೆ. ಆಲೂಗೆಡ್ಡೆ ರೆಸಿಪಿನೇ. ಬೇಯಿಸಿದ ಆಲೂಗೆಡ್ಡೆ 2ರಿಂದ 3 ತಗೊಳ್ಳಿ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡ್ರ್ ಹಾಕಿ. ಆಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ. ಸ್ವಲ್ಪ ಮ್ಯಾಗಿ ಮಸಾಲವನ್ನು ಕೂಡ ಹಾಕೋಣ. ಆಮೇಲೆ ಕಾರ್ನ್ಫ್ಲೋರ್ ಹಾಕೋಣ ನಾವು 2 ಚಮಚದಷ್ಟು. ಆಮೇಲೆ ಸ್ವಲ್ಪ ಬ್ರೆಡ್ ಕ್ರಮ್ಸನ್ನು ಇದಕ್ಕೆ ನಾನು ಹಾಕ್ತಾ ಇದ್ದೀನಿ. ಹಾಗೂ ಎಲ್ಲವನ್ನು ಮಿಕ್ಸ್ ಮಾಡೋಣ. ಸರಿಯಾಗಿ ಟೈಟಾಗಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ಇದನ್ನು ನೋಡಿ, ಈ ರೀತಿ ಡೋ ತಗೊಂಡು ಹೀಗೆ ಕೈಯಿಂದ ಮೆಲ್ಲನೆ ಇದನ್ನು ಫ್ಲ್ಯಾಟ್ ಮಾಡಿ ಈ ರೀತಿ ನೋಡಿ. ಆಮೇಲೆ ಒಂದು ಶೇಪ್ ಕೊಡಲಿಕ್ಕೋಸ್ಕರ ಇದನ್ನು ಕಟ್ ಮಾಡೋಣ. ಎಷ್ಟು ಈಸಿ ಉಂಟು ನೋಡ್ಬೋದು ನೀವು ಇದೆಲ್ಲ. ಓಕೆ, ಸೈಡಿಂದ ಕೂಡ ಕಟ್ ಮಾಡಿ. ಆಮೇಲೆ ಇದನ್ನು ಮೆಲ್ಲನೆ ಈ ರೀತಿ ತೆಗೀರಿ ಹಾಗೂ ಒಂದೊಂದಾಗಿ ಇಡಿ. ಓಕೆ ನೋಡಿ, ಒಂದೊಂದಾಗಿ ಪ್ಲೇಟ್ ಮೇಲೆ ಇಟ್ಬಿಡೋಣ. ಅಥವಾ ನೀವು ಡೈರೆಕ್ಟಾಗಿ ಎಣ್ಣೆಗೆ ಕೂಡ ತೆಗೆದು ಬಿಡ್ಬೋದು. ಪ್ಲೇಟ್ ಮೇಲೆ ಇಡಲಿಕ್ಕೆ ಬೇಡ ಅಂತಾದರೆ ಬಿಸಿಯಾದ ಎಣ್ಣೆಗೆ ಬಿಡಿ.
ನಾನೆಲ್ಲವನ್ನು ನೋಡಿ ಫಸ್ಟಿಗೆ ಈ ರೀತಿ ಮಾಡಿ ನಾವು ರೆಡಿ ಮಾಡಿ ಇಡ್ತಾ ಇದ್ದೀವಿ. ಆಮೇಲೆ ಒಂದೊಂದಾಗಿ ಫ್ರೈ ಮಾಡಿ ತೆಗೆದ್ರೆ ಆಯಿತು. ಇವಾಗ ಬಿಸಿಯಾದ ಎಣ್ಣೆಗೆ ಒಂದೊಂದಾಗಿ ಮೆಲ್ಲನೆ ಬಿಡಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಇದು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಹಾಗೂ ಟೇಸ್ಟಿಯಾಗಿ ಕೂಡ ಇರುತ್ತೆ. ಜಸ್ಟ್ ಇದನ್ನು ಸಾಸೊಂದಿಗೆಲ್ಲ ಎಂಜಾಯ್ ಮಾಡಿ. ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡಿ ತೆಗೆಯಿರಿ. ನೋಡಿದ್ರಲ್ಲ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತೇಳಿ. ಈ ಎರಡೂ ರೆಸಿಪಿ ಕೂಡ ಇವತ್ತು ನಿಮಗೆ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.